ಎಷ್ಟು ಜನರು ತಲೆ ಹೊಡೆದಿರ್ಬೇಕು ನನ್ನ ಮಗ. ಈ ಮನೆ ರೈಡ್ ಮಾಡಿದ್ರೆ ಇಂಡಿಯಾ ಸಾಲ. ಇದೇ ಮನೆಗೆ ಕಲ್ಲು ಹೊಡೆಯೋದು ನೋಡಿ ಸ್ನೇಹಿತರೆ. ಇದೇ ಮನೆ ಮುಂದೆ ನಿಂತ್ಕೊಂಡೆ ಉಪೇಂದ್ರ ಅವರು ಇದೇ ಗ್ಲಾಸ್ಗಳಿಗೆ ಇದೇ ಕಿಟಕಿಗಳಿಗೆ ಕಲ್ಲು ಎಸೆಯೋದು. ಉಪೇಂದ್ರ ಅವರು ತಾತನ್ನ ಕುಂಡಿಸ್ಕೊಂಡು ಹೀಗೆ ಹೇಳ್ಕೊಂಡು ಬರ್ತಾ ಇರ್ತಾರೆ. ಐ ಆಮ್ ಗಾಡ್, ಗಾಡ್ ಈಸ್ ಗ್ರೇಟ್. ನೋಡು ಹಂಗೆ ಹಿಂಗೆ ಅಂದ್ಕೊಂಡು ಬೈತಾ ಬರ್ಬೇಕಾದ್ರೆ, ಈಗ ಬರ್ಬೇಕಾದ್ರೆ ನೀವು ನೋಡ್ಬೋದು ಇಲ್ಲೊಂದು ಹುಡುಗಿ ಛತ್ರಿ ಹಿಡ್ಕೊಂಡು ಬರ್ತಾ ಇರ್ತಾಳೆ. ಇದೇ ಜಾಗದಲ್ಲೇ ಉಪೇಂದ್ರ ಅವರು ಗಣೇಶನ್ನ ಬಾವಿಯೊಳಗೆ ಹಾಕಿ ಹೀಗೆ ನಡ್ಕೊಂಡು ಬರ್ಬೇಕಾರೆ ಅಕ್ಕಪಕ್ಕ ಈಗ ಹೇಗಿದಾರೋ ಆಗಲೂ ಭಿಕ್ಷುಕರು ಇರ್ತಾರೆ. ಇದೇ ಮನೆಯಲ್ಲೇ ಇದೇ ಮೆಟ್ಟಲುಗಳ ಮೇಲೆ ಚಾಂದಿನಿಯ ರೇಪ್ ಆಗುತ್ತೆ. ಹೇಗಾಯಿತು ಕ್ಲೈಮ್ಯಾಕ್ಸ್ ಸೀನ್? ಸಿನಿಮಾದ ಫುಲ್ ಕ್ಲೈಮ್ಯಾಕ್ಸ್ ಸೀನ್ ನಡೆದಿರೋದು ಇದೇ ಮನೆಯಲ್ಲಿ. ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಂದಿನಂತೆ ಇವತ್ತು ಮತ್ತೊಂದು ಸಿನಿಮಾದ ರೋಚಕವಾದ ಸ್ಪಾಟ್ಗಳನ್ನು ತೋರಿಸೋದಕ್ಕೆ ನಾನು ಬಂದಿದ್ದೀನಿ. ನಾನಿವತ್ತು ತೋರಿಸೋದಕ್ಕೆ ಹೊರಟಿರೋದು ಉಪೇಂದ್ರ ಅವರ ಸಿನಿಮಾದ ಶೂಟಿಂಗ್ ಭಾಗವನ್ನು. ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ಒಂದಷ್ಟು ಸೀನ್ಗಳನ್ನು ತೋರಿಸಿದ್ದೀನಿ. ನಾನಿವತ್ತು ನಿಮಗೆ ತೋರಿಸೋದಕ್ಕೆ ಹೊರಟಿರೋದು ಕ್ಲೈಮ್ಯಾಕ್ಸ್ ಮತ್ತು ಸ್ಟಾರ್ಟಿಂಗ್ ಸೀನ್ಗಳನ್ನು, ಸ್ಟಾರ್ಟಿಂಗಲ್ಲಿ ಬರುವಂತಹ ಓಪನಿಂಗ್ ಸೀನ್ಗಳನ್ನು ನಾನಿವತ್ತು ನಿಮಗೆ ತೋರಿಸೋದಕ್ಕೆ ಹೊರಟಿದ್ದೀನಿ. ಸ್ನೇಹಿತರೆ, ಫಿಲಮ್ ಅಂದಿದ ತಕ್ಷಣ ನಮ್ಗೆ ನೆನಪಿಗೆ ಬರೋದು ಉಪೇಂದ್ರ ಅವರು ಗಣೇಶನ ತಗೊಂಡೋಗಿ ಬಾವಿಯೊಳಗೆ ಹಾಕ್ತಾರಲ್ಲ, ಇದೇ ಗಣೇಶ. ಆದರೆ ಈ ಗಣೇಶನ ಬಾವಿಗೆ ಹಾಕ್ತಾರಲ್ಲ, ಈ ಸೀನ್ ನಡೆದಿರೋದು ಒಂದು ದೇವಸ್ಥಾನದಲ್ಲಿ. ಆ ದೇವಸ್ಥಾನ ಎಲ್ಲಿರೋದು ಗೊತ್ತಾ? ಇದೇ ದೇವಸ್ಥಾನದಲ್ಲಿ ನೋಡಿ. ಈ ಸಿನಿಮಾ ಶುರುವಾಗದೆ ಇದೇ ರೀತಿ ದೇವಸ್ಥಾನವನ್ನು ಮೇಲಿಂದ ಕೆಳಗಡೆ ಪ್ಯಾನ್ ಮಾಡೋ ಮೂಲಕ. ಇದು ಶ್ರೀ ಸೋಮೇಶ್ವರ ದೇವಸ್ಥಾನ, ನಿಮಗೆಲ್ಲ ಗೊತ್ತೇ ಇದೆ, ಹಲಸೂರಿನಲ್ಲಿದೆ. ಹಲಸೂರಿನ ಸೋಮೇಶ್ವರ ದೇವಸ್ಥಾನದಲ್ಲೇ ಈ ಭಾಗದ ಶೂಟಿಂಗ್ ನಡೆದಿರೋದು. ಇನ್ನೇನಂದರೆ ಆ ಗೋಪುರ ತೋರಿಸ್ತಾ ಇದ್ದಂಗೆ ನೆಕ್ಸ್ಟ್ ಬರೋದೆ ಈ ದೇವಸ್ಥಾನದ ಈ ಮಂಟಪವನ್ನು ತೋರಿಸೋ ಮೂಲಕ. ಇಲ್ಲೇನೆ ನೋಡಿ ಗಣೇಶವನ್ನು ಇಡೋದು. ನೋಡಿ, ಇಲ್ಲಿ ಗಣೇಶನ ಇಟ್ಟಿರ್ತಾರೆ ಮುಂದಗಡೆ ಗೋಪುರದಲ್ಲಿ ಮಧ್ಯದಲ್ಲಿ. ಉಪೇಂದ್ರ ಅವ್ರು ಬರ್ತಾರೆ, ಬಂದ್ಬಿಟ್ಟು ಗನ್ನ ತೋರಿಸ್ತಾರೆ, ಗನ್ನ ತಗೊಬಿಟ್ಟು ಶೂಟ್ ಮಾಡ್ತಾರೆ. ಆವಾಗ ಇಲ್ಲಿ ನಿಂತಿದ್ದಂತಹ ಭಕ್ತರೆಲ್ಲ ಓಡೋಗ್ಬಿಡ್ತಾರೆ. ಆವಾಗ ಗಣೇಶ ಒಂದೇ ಇರುತ್ತೆ. ಆವಾಗ ಹೋಗಿ ನೀವು ನೋಡ್ಬೋದು, ಅಲ್ಲಿ ಇದ್ದಿದೆಯಲ್ಲ ಬಸವಣ್ಣ ಕಾಣ್ತಿದೆಯಲ್ಲ, ಬಸವಣ್ಣದ ಹಿಂಭಾಗದಲ್ಲಿ ಆ ಗಣೇಶನ ಕೊಂಡಿಸಿರ್ತಾರೆ. ಉಪೇಂದ್ರ ಅವರು ಹೋಗಿ ಅಲ್ಲಿ ಐ ಆಮ್ ಗಾಡ್, ಗಾಡ್ ಇಸ್ ಗ್ರೇಟ್, ಗಣೇಶ ಏನೆಲ್ಲ ಮಾಡಿದ್ಯಾ ಅಂತ ಗಣೇಶನಿಗೆ ಒಂದಷ್ಟು ಬೈದು, ಆಮೇಲೆ ಪೂಜಾರಿ ಬಂದಮೇಲೆ ಅವನಿಗೆ ಬೈದು ಇನ್ನೊಂದ್ಸರಿ ಪೂಜೆ, ಆಮೇಲೆ ಗಣೇಶನ ತಗೊಂಡೋಗಿ ಬಾವಿಯೊಳಗೆ ಹಾಕ್ತಾರಲ್ಲ, ಆ ಸೀನ್ ನಡೆದಿರೋದು ಈ ದೇವಸ್ಥಾನದ ಹಿಂಭಾಗದಲ್ಲಿ. ಬಟ್ ನಾನು ಪರಾಂಗಣ ಸೇರಿದಂತೆ ಎಲ್ಲ ಕಡೆ ಹುಡುಕಾಡಿದೆ, ಬಟ್ ಸಿಗಲಿಲ್ಲ. ನೀವೇನಾದರೂ ಆ ಸೋಮೇಶ್ವರ ದೇವಸ್ಥಾನಕ್ಕೆ ಹೋಗಿ ಆ ಬಾವಿಯನ್ನು ಕಂಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅದು ಯಾವ ಭಾಗದಲ್ಲಿದೆ ಅಂತ. ಬೇರೆ ಫಾಲೋವರ್ಸ್ಗೆ ಸಬ್ಸ್ಕ್ರೈಬರ್ಸ್ಗೂ ಅದು ಈಸಿ ಆಗುತ್ತೆ ಅಂತ ಹೇಳ್ತಾ, ಈಗ ಇಲ್ಲಿ ಗಣೇಶನ ಉಪೇಂದ್ರ ಅವರು ಎತ್ತಾಕಿದ್ಮೇಲೆ ನೆಕ್ಸ್ಟ್ ಬರೋದೆ ಈ ಹೊರಗಡೆ ಬರ್ತಾರೆ. ಹೊರಗಡೆ ಬರ್ತಾ ಇದ್ದಂಗೆ ಭಿಕ್ಷುಕರೆಲ್ಲ ಕೂತಿರ್ತಾರೆ. ನಿಮಗೆ ಮನೆಗಳಿಲ್ವಾ, ಹೋಗಿ ಒಳಗಡೆ, ಇಲ್ಲೇ ಇದೇ ಮನೆ, ಗಣೇಶ ಇಲ್ಲ, ಇವಾಗ ನಾನೇ ಬಾವಿಗೆ ಹಾಕ್ಬಿಟ್ಟಿದ್ದೀನಿ, ಹೋಗಿ ಹೋಗಿ ಅಂತ ಕಳಿಸ್ತಾರಲ್ಲ. ಆಮೇಲೆ ಶೂಟ್ ಮಾಡ್ತಾರೆ ಹೋಗದೆ ಇದ್ದಾಗ, ಅದೆಲ್ಲ ಸೀನ್ ನಡೆಯೋದು ಇಲ್ಲೇ. ಅವರೆಲ್ಲ ಓಡೋಗ್ತಾರಲ್ಲ, ಆ ಸೀನೆಲ್ಲ ನಡೆಯೋದು ಈ ಭಾಗದಲ್ಲಿ. ಈ ಸಿನಿಮಾದಲ್ಲಿ ಇನ್ನೊಂದು ಸೀನ್ ಇದೆ. ತಾತಪ್ಪನ್ನ ಒಂದು ಬಂಡಿ ಮೇಲೆ ಕುಂಡಿಸ್ಕೊಂಡು ಉಪೇಂದ್ರ ಅವ್ರು ಬಂದು ಒಂದು ಮನೆಗೂ ನುಗ್ತಾರೆ. ಆ ಸೀನ್ ಆರಂಭವಾಗೋದು ಇಲ್ಲಿಂದನೇ. ಈ ಸೀನ್ ಇಲ್ಲೇ ನಡೆಯೋದು. ಉಪೇಂದ್ರ ಅವರು ತಾತನ್ನ ಕುಂಡಿಸ್ಕೊಂಡು ಹೀಗೆ ಹೇಳ್ಕೊಂಡು ಬರ್ತಾ ಇರ್ತಾರೆ. ಐ ಆಮ್ ಗಾಡ್, ಗಾಡ್ ಈಸ್ ಗ್ರೇಟ್. ನೋಡು ಹಂಗೆ ಹಿಂಗೆ ಅಂದ್ಕೊಂಡು ಬೈತಾ ಬರ್ಬೇಕಾದ್ರೆ, ಈಗ ಬರ್ಬೇಕಾದ್ರೆ ನೀವು ನೋಡ್ಬೋದು ಇಲ್ಲೊಂದು ಹುಡುಗಿ ಛತ್ರಿ ಹಿಡ್ಕೊಂಡು ಬರ್ತಾ ಇರ್ತಾಳೆ. ಆಗ ಇಲ್ಲಿ ನಿಂತಿದ್ದಂತಹ ಉಪೇಂದ್ರ ಅವರು, ನೋಡಿಲ್ಲಿ ನೀನು ಬಿಸಿಲಲ್ಲಿ ಒಣಗ್ತಾ ಇದೆಯಾ, ಇವಳು ಛತ್ರಿ ಹಿಡ್ಕೊಂಡು ಹೋಗ್ತಾ ಇದ್ದಾಳೆ ಅಂದ್ಬಿಟ್ಟು ಆ ಛತ್ರಿನ ಕಿತ್ಕೊಂಡು ತಾತಂಗೆ ಕೊಡೋ ಈ ಸೀನ್ ಇದೆಯಲ್ಲ, ಈ ಸೀನ್ ಇದು ನಡೆಯೋದು ಇಲ್ಲೇ. ನೀವು ನೋಡ್ಬೋದು ಈ ಫ್ರೇಮಲ್ಲಿ ಈ ಕಾಂಪೌಂಡು ಕ್ಲಿಯರಾಗಿ ಕಾಣುತ್ತೆ, ಲೈನ್ಸ್ ಇರೋದಲ್ಲ. ಈ ಕಾಂಪೌಂಡ್ ಈ ಮನೆ ಹತ್ರನೇ ಇನ್ನೊಂದೇನೆಂದರೆ ಈ ರೋಡು ಸಹ ಕಾಣಬೇಕಾದ್ರೆ ಈ ಕಾಂಪೌಂಡ್ ಕಾಣುತ್ತೆ ನೋಡಿ. ಈ ಕಾಂಪೌಂಡಲ್ಲಿ ಅದೇ ಕಾಂಪೌಂಡ್ ಇರುತ್ತೆ, ಬಟ್ ಒಂದು ಸ್ವಲ್ಪ ಈ ಟಾರ್ಗಳೆಲ್ಲ ರೋಡ್ಗಳೆಲ್ಲ ಮಾಡಿ ಈ ಕಾಂಪೌಂಡ್ ಚಿಕ್ಕದಾಗ್ಬಿಟ್ಟಿದೆ. ಬಟ್ ಆ ಕಾಂಪೌಂಡೆಲ್ಲ ಹಾಗೆ ಇದೆ. ಇದಿಷ್ಟೇ ಅಲ್ಲ, ಈ ಬಿಲ್ಡಿಂಗ್ನ 2 ಕಿಟಕಿಗಳು ಮುಂದೆ ಬಂದರೆ ಕಾಣುತ್ತೆ. ಈ 2 ಕಿಟಕಿಗಳಿದೆ ನೋಡಿ, ಇಲ್ಲಿ ಈ ಸೈಡ್ದು 2 ಕಿಟಕಿ ಇದೆ ನೋಡಿ. ಆ 2 ಕಿಟಕಿಗಳೂ ಕಾಣುತ್ತೆ ಆ ಸೀನಲ್ಲಿ. ಸೊ ಇದೆಲ್ಲ ನಡೆದಿರೋದು ಇದೇನೆ ಈ ಸಿನಿಮಾದಲ್ಲಿ. ಹಿಂಗೆ ತಾತನ ಹಿಂಗಿಂದ ಎಳ್ಕೊಂಡು ಹೋಗಿದ ತಕ್ಷಣ ಆ ಮನೆ ಹತ್ರ ಹೋಗ್ತಾರೆ. ಜ್ಞಾಪನ ಇದೆಯಾ? ಅದಿರೋದು ಸುಬ್ರಹ್ಮಣ್ಯ ನಗರದಲ್ಲಿ. ಆ ಮನೆಯನ್ನು ತೋರಿಸ್ತೀನಿ ಬನ್ನಿ. ನಾವು ಹೇಳ್ತಾರಲ್ಲ ಅಲ್ಲೊಂದು ಮನೆ ಹತ್ರ ಹಾಕ್ಬಿಟ್ಟು ಇದೇ ನನ್ನ ಮನೆ ಹಂಗೆ ಹೀಗೆ ಅಂತ ಹೇಳ್ತಾರಲ್ಲ, ಆ ಸೀನ್ಗೋಣ ಬನ್ನಿ. ಇದೇ ಮನೆ ನೋಡಿ ಸ್ನೇಹಿತರೆ, ಇದೇ ಮನೆಗೇನೆ ಉಪೇಂದ್ರ ಅವರು ಕಲ್ಲೊಡೆಯೋದು ಇದೇ ಕಿಟಕಿಗಳಿಗೆ. ಇಲ್ಲಿ ಇದೆಯಲ್ಲ, ಇದೇ ಕಿಟಕಿಗಳಿಗೇನೆ
ಉಪೇಂದ್ರ ಅವರು ಕಲ್ಲೊಡೆಯೋದು ಎಷ್ಟು ತಲೆನ ಹೊಡೆದು ಈ ಮನೇನ ಕಟ್ಟಿದ ನೋಡು ತಾತಪ್ಪ ಅಂದ್ಬಿಟ್ಟು ಕಲ್ಲೆಲ್ಲ ಎಸೆದು ರಂಪಾಟ ಮಾಡೋದು. ಆಮೇಲೆ ಇನ್ನೊಂದು ಗೊತ್ತಾ, ಈ ಮನೆ ಇರೋದೆಲ್ಲಿ ಅಂದರೆ ಗಾಯತ್ರಿ ನಗರದಲ್ಲಿ, ಅಂದರೆ ರಾಜಾಜಿನಗರದ ರಾಮೇಶ್ವರಂ ಕಫೆ ನಿಮಗೆಲ್ಲ ಗೊತ್ತೇ ಇದೆ. ಲೆಫ್ಟ್ ತೊಗೊಂಡ್ರೆ ಮಲ್ಲೇಶ್ವರಂ ಕಡೆ ಒಂದು ರೋಡ್ ಹೋಗುತ್ತೆ, ಮಿಲ್ ಕಾಲೋನಿ ಸೈಡೆಲ್ಲ. ಅಲ್ಲಿರುವಂಥದ್ದೇ ಅಲ್ಲೊಂದು ಪಾರ್ಕ್ ಇದೆಯಲ್ಲ, ಪಾರ್ಕಲ್ಲೇ ಬಲಭಾಗದಲ್ಲಿರೋದೇ ಈ ಮನೆ. ಈ ಮನೆಯಲ್ಲಿ ತುಂಬ 10 ಸಿನಿಮಾಗಳು ಶೂಟಿಂಗ್ ಆಗಿದೆ. ನಾನು ಈಗಾಗಲೇ ಪರ್ಮಿಷನ್ ಕೇಳಿದ್ದೀನಿ, ಓಕೆ ಮಾಡ್ಕೊಳ್ಳಿ, ಆದರೆ ಒಂದು ಸ್ವಲ್ಪ ಹುಷಾರಿಲ್ಲ, ನಂತರ ಬನ್ನಿ ಅಂತ ಹೇಳಿದ್ದಾರೆ. ಸೊ ಹೊರಗಡೆಯಿಂದ ತೆಗೆದಿದ್ದೀನಿ. ಆದರೆ ಈ ಮನೆಯವನ್ನರ್ಧ ನಾನು ಮುಂದಿನ ದಿನಗಳಲ್ಲಿ ಮಾತನಾಡಿಸ್ತೀನಿ. ಆದರೆ ಈಗ ಸದ್ಯಕ್ಕೆ ಉಪೇಂದ್ರ ಸಿನಿಮಾದ ಶೂಟಿಂಗ್ ನಡೆದ ಈ ಸ್ಪಾಟ್ ಇದೆಯಲ್ಲ, ಅದನ್ನು ಮಾತ್ರ ನಾನು ತೋರಿಸ್ತೀನಿ. ನೋಡ್ಬೋದು ಈ ಅಂಚೆಲ್ಲ ಇದೆಯಲ್ಲ, ಈ ಅಂಚೆಲ್ಲನೂ ಆ ಸೀನಲ್ಲಿ ಬರುತ್ತೆ. ಆಮೇಲೆ ಈ ಗೇಟನ್ನಿದೆ ನೋಡಿ, ಈ ಗೇಟ್ ಯಾವಾಗಲೂ ಇದೊಂದೊಂದು ಈ ರೀತಿಯ ಒಂದು ಗೇಟ್ ನೆನಪಾಗುತ್ತೆ ಈ ಸಿನಿಮಾಗಳು ಬಂದ ಇದ್ದಂಗೆ. ಇಲ್ಲೇ ನಿಂತ್ಕೊಂಡು ಇಲ್ಲೇ ಮಲಗಿಸ್ಕೊಳ್ಳೋದು, ಇಲ್ಲೇ ಮಲಗಿಸ್ಕೊಂಡು ಜಜ್ ಬಿಡ್ತೀನಿ ಅಂತ ಗನ್ನಲ್ಲಿ ವಿಲನ್ಗೆ ಹೇಳ್ತಾರಲ್ಲ, ಈ ವಿಲನ್ನೆಲ್ಲ ಓಡ್ ಬರೋದು ಹಿಂಗೇನೆ, ಕಿಟಕಿ ಗ್ಲಾಸ್ ಹೊಡಿತಾ ಇದ್ದಂಗೆ ವಿಲನ್ಗಳು ಓಡ್ ಬರ್ತಾರಲ್ಲ, ಯಾವನ ಹೊಡೆದಿದ್ದು ಅಂತ. ಆವಾಗ ಬರೋದೆಲ್ಲ ನಿಂತು ಮಾತುಕತೆ ಆಡೋ ಜಾಗ ಇದೇನೆ. ಇಲ್ಲಿ ನೋಡ್ಬೋದು, ಒಂದು ಟೈಮಲ್ಲಿ ಜಗಳ ಆಡ್ಬೇಕಾದ್ರೆ ಈ ಪೋರ್ಷನಲ್ಲಿ ಕ್ಯಾಮ್ರಾ ಇಟ್ಟಿರ್ತಾರೆ. ಕ್ಯಾಮ್ರಾ ಇಟ್ಟಿದ್ದಾಗ ಈ ಮನೆ ಕಾಣುತ್ತೆ ನೋಡಿ. ಇವತ್ತಿಗೂ ಆ ಮನೆ ಇದೆ. ಇದು ತುಂಬ ಹಳೆಯ ಮನೆ ಅನಿಸುತ್ತೆ ನೋಡಿದ್ರೆ. ಸೊ ಈ ಮನೆ ಸಹ ಅಲ್ಲಿ ಕಾಣುತ್ತೆ. ಇದಾದಮೇಲೆ ನೋಡ್ಬೋದು, ಈ ಮೆಟ್ಲು ಇದೆಲ್ಲನೂ ಕಾಣ್ತಾ ಇರುತ್ತೆ. ಆಮೇಲೆ ಮೇಲೆ ಹೇಳ್ತಾರೆ, ಈ ಮೇಲಿನ ಮನೆ ತೋರಿಸ್ಬಿಟ್ಟು ಮೇಲ್ಗಡೆ ಮನೆಯಲ್ಲಿ ಇದ್ಗೋ ಹೋಗುತ್ತಾತ ನೀನು ಅಂತೆಲ್ಲ ಹೇಳ್ತಾರೆ. ಆಮೇಲೆ ಇಲ್ಲಿ ನಿಂತ್ಕೊಂಡು ಆಮೇಲೆ ನೋಡ್ಬೋದು, ಇದು ಈಗ ಒಂದು ಸ್ವಲ್ಪ ಪೋರ್ಷನ್ಸ್ ಮಾಡಿ ಬಾಡಿಗೆ ಕೊಟ್ಟಿದ್ದಾರೆ ಓನರು. ಬಟ್ ಇದೆಲ್ಲ ನಡೆಯೋದು ಇಲ್ಲೇ. ಆಮೇಲೆ ಹೀರೋಯಿನ್ಗಳು ಇಬ್ಬರು ಹೆಣ್ಮಕ್ಳು ಬರ್ತಾರೆ, ಅವಾಗ ಹೇಳ್ತಾರೆ ಬಿಸ್ನೆಸ್ಸು ಅಂತ. ಬಿಸಿ ಬಿಸ್ನೆಸ್ ಮಾಡೋಕ್ಕೆ ಬಂದಿದ್ದೀರಾ ಇಲ್ಲಿ ಅಂತೆಲ್ಲ ಹೇಳ್ತಾರಲ್ಲ, ಈ ಸೀನ್ ನಡೆಯೋದಲ್ಲ ಇಲ್ಲೇ. ಆವಾಗ ಈ ಕಡೆ ಪೋರ್ಷನಲ್ಲೂ ಒಂದೆರಡು ಸೀನ್ ಇದೆ. ಆಗ ಈ ಮನೆ ಕಾಣಿಸುತ್ತೆ, ಈ ಮನೆಯೂ ಆಗ ಕಾಣಿಸುತ್ತೆ ಸ್ನೇಹಿತರೆ. ಸೊ ಇದೆಲ್ಲ ನಡೆಯೋದು ಒಂದು ಐಕಾನಿಕ್ ಸೀನ್ ಇದೆಯಲ್ಲ ಉಪೇಂದ್ರ ಅವ್ರದ್ದು, ಇದೆಲ್ಲ ನಡೆಯೋದು ಈ ಮನೆ ಎದುರುಗಡೆನೆ. ಈ ಮನೆಯಲ್ಲಿ 10 ಸಿನಿಮಾಗಳು ಶೂಟಿಂಗ್ ಆಗಿದೆ. ನಾನು ಮೊದಲೇ ಹೇಳ್ದಂಗೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಒಂದು ಎಪಿಸೋಡ್ ಮಾಡ್ತೀನಿ. ಇನ್ನೊಂದು ಸೀನಲ್ಲಿ ಈ ಪಾರ್ಕ್ನ ತೋರಿಸಲಾಗುತ್ತೆ. ಈಗ ಪಾರ್ಕ್ ಆಗಿದೆ, ಮೊದಲು ಇದು ಗ್ರೌಂಡ್ ಇತ್ತು, ಕ್ರಿಕೆಟ್ ಆಡ್ತಾ ಇರ್ತಾರೆ. ಉಪೇಂದ್ರ ಹಿಂಭಾಗದಲ್ಲಿದೆ ನೋಡಿ. ಸೊ ಇದೆಲ್ಲ ಇಲ್ಲಿ ನಡೆಯೋದು ಅನ್ನೋದಕ್ಕೆ ಒಂದು ಪ್ರೂಫ್ ಅಷ್ಟೇ. ಸೊ ಇವಾಗ ಬದಲಾವಣೆ ಎಷ್ಟಾಗಿದೆ ನೋಡಿ. ಮೊದಲು ಕ್ರಿಕೆಟ್ ಗ್ರೌಂಡ್ ಇತ್ತು, ಇವಾಗ ಫುಲ್ ಪಾರ್ಕ್ ಆಗಿಬಿಟ್ಟಿದೆ, ಮರ ಗಿಡಗಳೆಲ್ಲ ಬೆಳೆದು ಬಿಟ್ಟಿದೆ. ಇಲ್ಲೇ ಆ ಸೀನ್ಗಳೆಲ್ಲ ನಡೆಯೋದು. ಇನ್ನು ಕ್ಲೈಮ್ಯಾಕ್ಸ್ ವಿಚಾರಕ್ಕೆ ಬರೋದಾದರೆ ನಿಮಗೆಲ್ಲ ಗೊತ್ತಿರುತ್ತೆ, ರಿಯಲ್ ಆಗಿ ಶೂಟ್ ಮಾಡಬೇಕು ಅಂತ ಉಪೇಂದ್ರ ಅವರು ಚಾಂದಿನಿನ ಒಂದು ಇದರಲ್ಲಿ ಹಾಕಿ ಗುಡಿಸ್ಲಲ್ಲಿ ಹಾಕಿ ಸುಡ್ಕೊಂಡು ಇದು ಮಾಡ್ತಾ ಇರ್ತಾರೆ. ಆದರೆ ಚಾಂದಿನಿ ಅವ್ರನ್ನ ಎಸ್ಬಿಡ್ತಾರೆ. ಆವಾಗ ಮಿಸ್ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಅವಳು ಓಡೋದ್ಲು ಅಂತೆಲ್ಲ ಅನ್ಕೋತಾರೆ. ಬಟ್ ಆಮೇಲೆ ಮತ್ತೊಬ್ಬರು ಹೀರೋಯಿನ್ ಬಂದು ಇಲ್ಲ ಅವಳಷ್ಟಕ್ಕೆ ಅವಳೇ ಸುಟ್ಕೊಂಡ್ಲು, ಯಾಕೆ ಇದು ಮಾಡಿದ್ಲು ಅಂದರೆ ಅವಳಿಗೆ ರೇಪ್ ಮಾಡಲಾಯಿತು, ಅವಳನ್ನ ಮನೆಯವ್ರನ್ನೆಲ್ಲ ಬ್ಲ್ಯಾಕ್ ಮೇಲ್ ಮಾಡಲಾಯಿತು, ಅದಕ್ಕೆ ಉಪೇಂದ್ರಗೆ ಈಗ ಮಾಡಿದ್ರು ಅಂತೆಲ್ಲ ಒಂದಷ್ಟು ಸೀನ್ ಇದೆ. ಈ ಸೀನೆಲ್ಲ, ಆ ರೇಪ್ ಸೀನ್ಗಳಿದೆಯಲ್ಲ ಕ್ಲೈಮ್ಯಾಕ್ಸಲ್ಲಿ ಬರೋವಂಥದ್ದು, ಅವೆಲ್ಲ ನಡೆದಿರೋದು ಯಾವ ಮನೇಲಿ ಗೊತ್ತಾ? ಇದೇ ಮನೆಯಲ್ಲೇ ಸಿನಿಮಾದ ಕ್ಲೈಮ್ಯಾಕ್ಸ್ ಸೀನ್ ನಡೆಯೋದು. ನಿಮಗೆಲ್ಲ ಹೇಳ್ದಾಗೆ ರೇಪ್ ಸೀನು. ಇಲ್ಲಿ ಸೋಫಾ ಇರುತ್ತೆ, ಆ ವಿಲನ್ಗಳೆಲ್ಲ ಕುತ್ಕೋತಾರಲ್ಲ, ಅದೆಲ್ಲ ಆಗೋದು ಇಲ್ಲೇ. ಇದೇ ಫ್ಲೋರ್ ಮೇಲೇ ಕಾಲು ಹೊಸ್ಕೋದು ಚಾಂದಿನಿ ಅವ್ರ ತಂದೆದೆಲ್ಲ ಬ್ರೌನ್ ಕಲರ್ ಇದೆ ನೋಡಿ. ಇದಷ್ಟೇ ಅಲ್ಲ, ಒಂದು ಸೀನಲ್ಲಿ ಆ ಚಾಂದಿನಿ ಅವರೆಲ್ಲ ಕುತ್ಕೊಳ್ಳೋದು ಇಲ್ಲೇ, ಆ ಮೆಟ್ಲುಗಳ ಪಕ್ಕ ಇಲ್ಲೇ ಕುತ್ಕೊಳ್ಳೋದು. ಏನೋ ಚಾಂದಿನಿ ಮೇಲೆ ರೇಪೆಲ್ಲ ಆಗುತ್ತಲ್ಲ, ಆ ಸೀನ್ಗಳೆಲ್ಲ ಇದೆಯಲ್ಲ ಕ್ಲೈಮ್ಯಾಕ್ಸ್ ಸೀನಲ್ಲಿ, ಅದೆಲ್ಲ ನಡೆಯೋದು ಈ ಮೆಟ್ಲುಗಳ ಮೇಲೇ. ಈ ಮೆಟ್ಲು ಮೇಲೇ ವಿಲನ್ಗಳೆಲ್ಲ ಇದು ಮಾಡೋದು ಚಾಂದಿನಿಗೆ. ಹಾಗೆ ಇದ್ದಿದೆಯಲ್ಲ ಗ್ರಿಲ್ಲು, ಆ ಗ್ರಿಲ್ಗೆಲ್ಲ ಕಟ್ ಹಾಕೋದು, ಇದೆಲ್ಲ ಆಗೋದು ಇದೇ ಮೆಟ್ಲುಗಳ ಮೇಲೆ. ಇದಷ್ಟೇ ಅಲ್ಲ, ಈ ಮನೆಯಲ್ಲಿ ಇಬ್ಬರ ಮೇಲೆ ಅತ್ಯಾಚಾರ ಆಗುತ್ತೆ. ಅಂದರೆ ಫಿಲಮಲ್ಲಿ ಒಂದು ಈ ಮೆಟ್ಲುಗಳ ಮೇಲಾದರೆ, ಮತ್ತೊಂದು ಈ ಮನೆಯಲ್ಲಿ ಇಬ್ಬರನ್ನ, ಅಂದರೆ ಚಾಂದಿನಿಯವರ ಸಹೋದರಿಯರನ್ನ ಇರ್ತಾರಲ್ಲ, ಈ ಸೀನೆಲ್ಲ ನಡೆಯೋದು ಈ ರೂಮಲ್ಲಿ ಮತ್ತು ಮೆಟ್ಲುಗಳ ಮೇಲೆ. ಈ ಮನೇಲಿ ಇನ್ನೊಂದು ಸೀನ್ ಆಗಿದೆ. ಏನಂದರೆ ಉಪೇಂದ್ರ ಅವರು ಕ್ಲೈಮ್ಯಾಕ್ಸ್ನ ರಿಯಲ್ ಆಗಿ ಶೂಟ್ ಮಾಡಬೇಕು ಅಂದ್ಕೊಂಡಾಗ ಈ ವಿಷಯ ಫಾರಿನ್ ಹುಡುಗಿಗೆ ಮತ್ತು ಇನ್ನೊಂದು ಎರಡನೇ ಹೀರೋಯಿನ್ಗೆ ಗೊತ್ತಾದಾಗ ಅವರು ಡಿಸ್ಕಸ್ ಮಾಡ್ತಾರೆ ಎಲ್ಲೋಗಿರ್ಬೋದು ಏನು ಅಂತ. ಆಗ ಡಿಸ್ಕಸ್ ಮಾಡೋದೆಲ್ಲ ಈ ರೂಮಲ್ಲೇ 3 ಜನ ಏನಿರ್ತಾರೆ ಅವರೆಲ್ಲ ಡಿಸ್ಕಸ್ ಮಾಡೋದು ನೋಡಿ ಇದೇ ಜಾಗದಲ್ಲಿ. ಈ ಡೋರ್ ಮತ್ತು ವಾರ್ಡ್ರೋಬ್ ಪಕ್ಕನೇ ಅವರೆಲ್ಲ ಡಿಸ್ಕಸ್ ಮಾಡಿಕೊಂಡು ಇದನ್ನು ತಡಿಲೇಬೇಕು ಉಪೇಂದ್ರ ಅವರು ಮಾಡ್ತಾ ಇರೋ ಕ್ಲೈಮ್ಯಾಕ್ಸ್ನ ಅಂದ್ಬಿಟ್ಟು ಓಡೋಗೋದು ಹೀಗೇನೆ. ಸ್ನೇಹಿತರೆ, ಈ ಮನೆ ಇದೆಯಲ್ಲ, ಈ ಮನೆಯಲ್ಲಿ ರಾಜ್ಕುಮಾರ್ ಅವರಿಂದ ಹಿಡಿದು ಶಿವರಾಜ್ ಕುಮಾರ್, ವಿಷ್ಣುವರ್ಧನ್, ಕಾಶಿನಾಥ್ ಅವರು ಎಲ್ಲರೂ ಸಹ ಈ ಮನೆಯಲ್ಲಿ ಶೂಟಿಂಗ್ ಮಾಡಿದ್ದಾರೆ.
ಯಾವ ಸಿನಿಮಾ ಅಂತ ನೀವು ಗೆಸ್ ಮಾಡಿ ಕಮೆಂಟ್ ಮಾಡಿ, ಯಾಕೆಂದರೆ ನಾನು ಮುಂದೆ ಈ ಮನೆಯ ಟೂರ್ ಮಾಡ್ತಾ ಇದ್ದೀನಿ. ಆವಾಗಲೇ ನಾನು ಯಾವ್ಯಾವ ಸಿನಿಮಾ ಎಲ್ಲೆಲ್ಲಿ ಶೂಟ್ ಆಗಿದೆ, ಯಾವ್ಯಾವ ಸೀನು ಅಂತ ನಾನು ಹೇಳ್ತೀನಿ. ಇದಾಗಿತ್ತು ಸ್ನೇಹಿತರೆ ಎ ಸಿನಿಮಾದ ಶೂಟಿಂಗ್ ನಡೆದ ಸ್ಥಳದ ಡೀಟೇಲ್ಸ್. ಇನ್ನೊಂದೇನೆಂದರೆ ಈ ರೋಡಲ್ಲಿ ಈ ಅಂಗಡಿಗಳ ಮುಂದೆನೂ ಒಂದು ಸೀನ್ ಆಗುತ್ತೆ. ಅದೇ ಉಪೇಂದ್ರ ಅವರು ತಾತಪ್ಪನ ಕೊಂಡಿಸ್ಕೊಂಡು ಕರ್ಕೊಂಬರ್ತಾರಲ್ಲ, ಆ ಸೀನ್ ಇಲ್ಲೂ ಒಂದಾಗಿದೆ. ಅವರು ಇಲ್ಲೇ ಲೋಕಲೈಟ್ಸು ನನಗೆ ಇನ್ಫಾರ್ಮೇಷನ್ ಕೊಟ್ಟರು. ಸೊ ಇಲ್ಲೊಂದು ವೀಡಿಯೋ ಮಾಡೋಣ ಅಂತ ಬಂದು ಇಲ್ಲಿ ನೋಡಿದೆ. ಸೊ ಇಲ್ಲೇ ಇದೇ ಡೌನಲ್ಲಿ ಕರ್ಕೊಂಬರ್ತಾರೆ. ಸೊ ಇದು ಒಂದು ಸೀನು ನಾನು ಹೇಳೋದು ಮರ್ತಿದ್ದೆ. ಸೊ ಲಾಸ್ಟಲ್ಲಿ ಹೇಳೋಣ ಅಂತ ಈಗ ಹೇಳ್ತಾ ಇದ್ದೀನಿ. ಈ ಫೋಟೋದಲ್ಲಿ ಇದೆಯಲ್ಲ ಈ ಸೀನ್ ನಡೆಯೋದು ಇದೇ ಅಂಗಡಿ ಎದುರುಗಡೆನೇ ನಡ್ಕೊಂಬರೋದು. ಸೊ ಹೇಗಿತ್ತು ಸ್ನೇಹಿತರೆ ಇವತ್ತಿನ ಎಪಿಸೋಡ್ ಎ ಸಿನಿಮಾ ಶೂಟಿಂಗ್ ಸ್ಥಳಗಳು, ಕ್ಲೈಮ್ಯಾಕ್ಸ್, ಸ್ಟಾರ್ಟಿಂಗ್, ಮನೆಗಳು ಎಲ್ಲವನ್ನು ತೋರಿಸಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇದಿಷ್ಟೇ ಅಲ್ಲ, ನಾನು ಇನ್ನೊಂದು ಅಷ್ಟು ಎ ಸಿನಿಮಾದೇ ವಿಡಿಯೋಗಳನ್ನು ನಾನು ಈ ಹಿಂದೆ ಮಾಡಿದ್ದೀನಿ. ದಯವಿಟ್ಟು ಹೋಗಿ ನನ್ನ ಪೇಜಲ್ಲಿ ನೋಡಿ. ಇನ್ನೂ ಹಳೆ ಸಿನಿಮಾಗಳು ಬೇಜಾನ್ ನಾನು ತೋರಿಸಿದ್ದೀನಿ. ಇದೆಲ್ಲ ಹೇಗಿತ್ತು ಅಂತಲೂ ನಾನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮಗೇನಾದರೂ ನಾನು ಮಾಡ್ತಾ ಇರೋ ಕೆಲಸ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕು, ಒಂದು ಸಬ್ಸ್ಕ್ರೈಬು, ಒಂದು ಕಮೆಂಟು ಮಾಡೋದನ್ನು ಮರಿಬೇಡಿ. ಹಾಗೆ ಶೇರ್ ಮಾಡಿ ಉಪೇಂದ್ರ ಫ್ಯಾನ್ಸ್ಗೆ ಈ ವಿಡಿಯೋನ. ಆಗ ನಮಗೆ ನಿಮ್ಮ ಸಹಕಾರ ಸಿಕ್ಕಂಗೆ ಆಗುತ್ತೆ. ಅಷ್ಟೇ ಅಲ್ಲ, ನಾನು ಮಾಡ್ತಾ ಇರೋ ಕೆಲಸ ನಿಮ್ಗೆ ಇಷ್ಟ ಆಗಿದ್ದರೆ ನನಗೆ ಸೂಪರ್ ಥ್ಯಾಂಕ್ಸ್ ಹೇಳ್ಬೋದು. ಕೆಳಗಡೆ ಶೇರ್ ಬಟನ್ ಇದೆಯಲ್ಲ, ಅದ್ರ ಪಕ್ಕ ರಿಮಿಕ್ಸ್ ಇದೆ, ಅದ್ರ ಪಕ್ಕನೇ ಸೂಪರ್ ಥ್ಯಾಂಕ್ಸ್ ಅಂದರೆ ಥ್ಯಾಂಕ್ಸ್ ಆಪ್ಷನ್ ಇರುತ್ತೆ. ನೀವು ನನಗೆ ಸೂಪರ್ ಥ್ಯಾಂಕ್ಸ್ ಎಷ್ಟು ಬೇಕಾದರೂ ಹೇಳ್ಬೋದು, ನನಗೆ ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ತಾ, ಮತ್ತು ಅದು ಸಾಧ್ಯವಾಗದೇ ಇದ್ರೂ ಯೋಚನೆ ಇಲ್ಲ, ಆದರೆ ಶೇರ್ ಮಾಡಿ ಉಪೇಂದ್ರ ಫ್ಯಾನ್ಸ್ ಅವ್ರಿಗೆ ಖುಷಿ ಆಗುತ್ತೆ ಅಂತ ಹೇಳ್ತಾ, ಮತ್ತೊಂದು ರೋಚಕವಾದ ಇಂಟ್ರೆಸ್ಟಿಂಗ್ ಆದ ಹಳೆ ಸಿನಿಮಾಗಳ ಶೂಟಿಂಗ್ ಸ್ಥಳಗಳನ್ನು ಇಟ್ಕೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಹಾಗೆ ಹಬ್ಬಗಳು ಬರ್ತಾಯಿದೆ, ಆಚರಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.